ಇಂದು ವಿಶ್ವದ ಅತಿ ಎತ್ತರದ ರೈಲ್ವೆ ಬ್ರಿಡ್ಜ್ ಲೋಕಾರ್ಪಣೆಯಾಗಿದೆ. ಚೆನಾಬ್ ರೈಲ್ವೆ ಸೇತುವೆಯನ್ನು ನರೇಂದ್ರ ಮೋದಿ ಅವರು ಉದ್ಘಾಟನೆ ಮಾಡಿದ್ದಾರೆ. ಕಾಶ್ಮೀರ ಕಣಿವೆಯಲ್ಲಿ ಚೆನಾಬ್ ನದಿಗೆ ನಿರ್ಮಿಸಿರ್ತಕ್ಕಂಥ ಬ್ರಿಡ್ಜ್ ಇದು. ಇದರ ವಿಶೇಷತೆಗಳೇನು ಅಂತ ಹೇಳಿದ್ರೆ, ಪ್ಯಾರಿಸ್ನಲ್ಲಿರುವ ವಿಶ್ವದ ಅದ್ಭುತಗಳಲ್ಲಿ ಒಂದಾಗಿರುವ ಐಫೆಲ್ ಟಾರ್ಗಿಂತಲೂ ಇದು ಎತ್ತರವಾಗಿದೆ. 40 kgಯವರೆಗೆ ಸ್ಫೋಟಕ ತಡೆದುಕೊಳ್ಳುವ ಕೆಪಾಸಿಟಿ ಇದಕ್ಕೆ ಇದೆ. ರಿಕ್ಟರ್ ಮಾಪಕದಲ್ಲಿ 8ರಷ್ಟು ತೀವ್ರತೆಯ ಭೂಕಂಪವನ್ನು ಇದು ತಾಳಿಕೊಳ್ಳಬಲ್ಲದು. ಕಾರ್ಗಿಲ್ ಯುದ್ಧದ ನಂತರ ಸೇತುವೆ ನಿರ್ಮಾಣಕ್ಕೆ ಅಸ್ತು ಅಂತ ಹೇಳಲಾಗಿತ್ತು. 22 ವರ್ಷಗಳ ಬಳಿಕ ಸೇತುವೆ ಕಾಮಗಾರಿ ಕಂಪ್ಲೀಟ್ ಆಗಿದೆ. ಚೆನಾಬ್ ಸೇತುವೆಯ ಒಟ್ಟು ವೆಚ್ಚ 1486 ಕೋಟಿ ರೂಪಾಯಿಗಳು. ಭಾರತದೊಂದಿಗೆ ನೇರವಾಗಿ ಕಾಶ್ಮೀರವನ್ನು ಸಂಪರ್ಕ ಮಾಡುತ್ತೆ ಈ ಒಂದು ಬ್ರಿಡ್ಜ್. 120 ವರ್ಷ ಭೂಕಂಪ, ಪ್ರವಾಹ, ಹಿಮಪಾತ ಎಲ್ಲವನ್ನೂ ಕೂಡ ಈ ಬ್ರಿಡ್ಜ್ ತಡೆದುಕೊಳ್ಳಬಲ್ಲದು. ವಿಶ್ವದ ಅತಿ ಎತ್ತರದ ರೈಲ್ವೆ ಸೇತುವೆ ಎನ್ನುವ ಹೆಗ್ಗಳಿಕೆಗೆ ಈ ಸೇತುವೆ ಪಾತ್ರ ಆಗಿದೆ. ಭೂಕಂಪ, ಪ್ರವಾಹ, ಹಿಮಪಾತ, ಸ್ಫೋಟಕಗಳಿಗೆ ಇದು ಜಗ್ಗಲ್ಲ. 17 ಕಂಬ ಇದೆ. ಕಾಂಕ್ರೀಟ್ ಕಂಬ ಅತಿ ಎತ್ತರದ್ದು 49.343 ಇಷ್ಟು ಮೀಟರ್ ಇದೆ. ಅದು 49.343 ಮೀಟರ್. ಅತಿ ಎತ್ತರದ ಉಕ್ಕಿನ ಕಂಬ ಸುಮಾರು 130 ಮೀಟರ್ ಇದೆ. ಉಕ್ಕಿನ ಕಂಬಕ್ಕೆ 29,000 ಟನ್ಗಿಂತಲೂ ಹೆಚ್ಚು ಉಕ್ಕನ್ನು ಇಲ್ಲಿ ಬಳಸಿದ್ದಾರೆ.